ಹಾವೇರಿಯಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿ ಕಂಡು ಬಂತು. ನಮಗೆ 3,300 ರೂಪಾಯಿ ಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ 3,500 ರೂಪಾಯಿನೇ ಕೊಡಬೇಕು ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಸರ್ಕಲ್ ಇದೆ, ಈ ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರೀಗ ಹೋರಾಟವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಅಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡ್ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದಾ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ. ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದರೆ, ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು. ನಾವು 5 ಜನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗ ಹೇಳ್ತೇವೆ ನಿಮಗೆ ಅಂಥೇಳಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ಬೇಕು ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಕೊಪ್ಪ ಜೊತೆ ಮಾರುತಿ, BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಹಾವೇರಿಯಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿ ಕಂಡು ಬಂತು. ನಮಗೆ 3,300 ರೂಪಾಯಿ ಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ 3,500 ರೂಪಾಯಿನೇ ಕೊಡಬೇಕು ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡ್ಬನ್ನಿ. ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಸರ್ಕಲ್ ಇದೆ, ಈ ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರೀಗ ಹೋರಾಟವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಅಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡ್ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದಾ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ. ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದರೆ, ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು.
ನಾವು 5 ಜನರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗ ಹೇಳ್ತೇವೆ ನಿಮಗೆ ಅಂಥೇಳಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ಬೇಕು ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಹಾವೇರಿಯಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿ ಕಂಡು ಬಂತು. ನಮಗೆ 3,300 ರೂಪಾಯಿ ಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ 3,500 ರೂಪಾಯಿನೇ ಕೊಡಬೇಕು ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಸರ್ಕಲ್ ಇದೆ, ಈ ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರೀಗ ಹೋರಾಟವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಅಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡ್ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದಾ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ. ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದ್ರೆ, ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು. ನಾವು 5 ಜನರಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗ ಹೇಳ್ತೇವೆ ನಿಮಗೆ ಅಂಥೇಳಿ ಘೋಷಣೆ ಮಾಡಬೇಕಾದ್ರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ಬೇಕು ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ ಹಾವೇರಿ. ಹಾವೇರಿಯಲ್ಲೂ ಕೂಡ ಇವತ್ತು ಕಬ್ಬು ಬೆಳೆಗಾರರ ಕಿಚ್ಚು ಹೆಚ್ಚಾಗಿ ಕಂಡು ಬಂತು. ನಮಗೆ 3,300 ರೂಪಾಯಿ ಬೇಕು ಅಂತ ಹೇಳಿ ಕೆಲವರು ಆಗ್ರಹಿಸ್ತಾ ಇದ್ದಾರೆ. ಇಲ್ಲ 3,500 ರೂಪಾಯಿನೇ ಕೊಡಬೇಕು ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಬೆಳಗಾವಿ ಬಾಗಲಕೋಟೆಯಲ್ಲಿ ಕೊಟ್ಟ ಹಾಗೆ ಹಾವೇರಿ ಜಿಲ್ಲೆ ರೈತರು ಕೂಡ ಕಬ್ಬಿನ ಬೆಲೆಯನ್ನು 3,300 ರೂಪಾಯಿನ ಕೊಡಿ ಅಂತ ಹೇಳಿ ಇವತ್ತು ಹಾವೇರಿಯಲ್ಲಿ ಕೂಡ ರೈತರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಕಳೆದ ರಾತ್ರಿ ಅಷ್ಟೇ ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಆಗಿತ್ತು, ಆದರೂ ಕೂಡ ಚರ್ಚೆ ಕೂಡ ವಿಫಲ ಆಗಿದೆ. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ರೈತರು ಸರ್ಕಲ್ ಅಂದರೆ ಮೈಲಾರ ಮಹದೇವಪ್ಪ ಸರ್ಕಲ್ನಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಜಿಲ್ಲೆಯ ನಾನಾ ತಾಲೂಕುಗಳೇನಿದೆ, ತಾಲೂಕಿನ ನಾನಾ ಭಾಗಗಳಿಂದ, ಗ್ರಾಮೀಣ ಭಾಗದಿಂದ ಆಗಿರ್ಬೋದು, ಎಲ್ಲ ಕಡೆಯಿಂದನೂ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಸದ್ಯ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಏನು ಸರ್ಕಲ್ ಇದೆ, ಈ ಸರ್ಕಲ್ನಲ್ಲಿ ಹಾವೇರಿ ಜಿಲ್ಲಾ ಕಬ್ಬು ಬೆಳೆಗಾರರ ಹೋರಾಟದ ಸಮಿತಿಯವರೀಗ ಹೋರಾಟವನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಇವರ ಬೇಡಿಕೆ ಅಂದರೆ 3,300 ರೂಪಾಯಿ ಬೆಂಬಲ ಬೆಲೆಯನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ, ಅದೇ ಬೆಲೆಯಲ್ಲೂ ಕೊಡಿ ಅಂತೇಳಿ. ಆದರೆ ಪ್ರಮುಖವಾಗಿ ಇಲ್ಲೇ ಆಗ್ತಾ ಇರುವಂಥದ್ದು ಏನು ಅಂತಂದರೆ ಒಂದು ಕಡೆ ಏನು ಅಂತಂದರೆ ಹೇಳಿದಂತೆ 3,300 ಕೊಡೋಕ್ಕಾಗಲ್ಲ ಅಂತಂದರೆ ಯಾಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಇವ್ರದ್ದು ಒಂದು ಪ್ರಶ್ನೆ ಆಗಿರುವಂಥದ್ದು. ಪ್ರಮುಖವಾಗಿ ಇನ್ನೂ ಇಳುವರಿ ಏನಿದೆ, ಇಳುವರಿ ವಿಚಾರವಾಗಿ ಕೂಡ 9.5 ತೋರಿಸ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬೇರೆ ಬೆಳಗಾವಿ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಸರಿಸುಮಾರು ಏನಲ್ಲ ಅಂತಂದ್ರು ಅಲ್ಲಿ 11.42 ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಮಾತ್ರ ನಮಗೆ ದ್ರೋಹ ಮಾಡೋ ಕೆಲಸ ಕಂಪನಿಗಳು ಮಾಡ್ತಾ ಇದೆ. ಇದಕ್ಕೆ ಪ್ರಮುಖವಾಗಿ ಸರ್ಕಾರವೇ ಮುಂದಾಳತ್ವ ವಹಿಸಿ ಇಳುವರಿಯನ್ನು ಮಾಡ್ಕೊಡುವಂಥ ಕೆಲಸ ಕೂಡ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಗ್ಗೆ ಮಾತನಾಡಲಿಕ್ಕೆ ಪ್ರಮುಖವಾಗಿ ಈ ಸಿಡ್ಲಾಪುರ ಇದ್ದಾರೆ, ಅಂದರೆ ಪ್ರಮುಖವಾಗಿ ಕಬ್ಬು ಬೆಳೆಗಾರರ ಅಧ್ಯಕ್ಷರಿದ್ದಾರೆ, ಘಟಕ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಏನು ಹೇಳ್ತೀರಿ ಸರ್? ಈಗ ಪ್ರಮುಖವಾಗಿ ನೀವು ಕೇಳ್ತಿರುವಂಥ ಹಣವನ್ನು ಕೊಡ್ಲಿಕ್ಕೆ ಮುಂದಾಗ್ತಾ ಇಲ್ಲ. ಸಾಕಷ್ಟು ಚರ್ಚೆ ಕೂಡ ನಡೀತು, ಜಿಲ್ಲಾಧಿಕಾರಿ ಕೂಡ ಚರ್ಚೆ ನಡೀತು, ಅಲ್ಲೂ ಕೂಡ ಹೊರಗಡೆ ಬಂದು ಪ್ರತಿಭಟನೆ ಕೂಡ ಮಾಡಿದ್ರಿ. ಇಲ್ಲಿ ಮತ್ತೆ ಪ್ರತಿಭಟನೆ ಯಾವ ಥರ ನಿರಂತರ ಪ್ರತಿಭಟನೆ ನಡೆಯೋದಾ, ಹೇಗೆ ಹೆಚ್ಚಿಗೆ ಏನು ಅಂತ? ಈಗ ನಾವು ಇಲ್ಲಿ ಪ್ರತಿಭಟನೆ ಕುತ್ಕೊಂಡಿರೋದ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸಲಿಕ್ಕೆ. ನಮ್ಮ ಹೋರಾಟ 3,200 ರೂಪಾಯಿ ತೊಗೊಂಡ ಇಲ್ಲಿಂದ ಎದ್ದು ಹೋಗ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ರಾಜ್ಯ ಸರ್ಕಾರ ನಮಗೆ ಮೋಸ ಮಾಡೈತಿ.
ಮೋಸ ಮಾಡೋಕ್ಕೆ ಹೆಂಗೆ ಮೋಸ ಮಾಡೈತಿ ಅಂದ್ರೆ ಮೊನ್ನೆ ನಮ್ಮನ್ನು ಬೆಂಗಳೂರಿಗೆ ಕರೆಸ್ಕೊಂಡಿದ್ರು. ಬೆಂಗಳೂರಿಗೆ ಕರೆಸ್ಕೊಂಡಾಗ ಎಲ್ಲ ಹಾವೇರಿ ಜಿಲ್ಲೆ ಸೇರಿ 5 ಜಿಲ್ಲೆದ ರೈತ ಸಂಘದವ್ರನ್ನ ಕಬ್ಬು ಬೆಳೆಗಾರನ ಕರೆದಿದ್ರು. ನಾವು 5 ಜನದಲ್ಲಿ ನಮ್ಮ ಹಾವೇರಿ ಜಿಲ್ಲೆಯಿಂದನೂ ಹೋಗಿದ್ವಿ. ನಮ್ಮದೆಲ್ಲ ತಿಳ್ಕೊಂಡು ಹಿಂದಾಗ ಹೇಳ್ತೇವೆ ನಿಮಗೆ ಅಂಥೇಳಿ ಘೋಷಣೆ ಮಾಡ್ಬೇಕಾರೆ ನಮ್ಮ ಹಾವೇರಿ ಜಿಲ್ಲೆ ಬಿಟ್ಟು ಘೋಷಣೆ ಮಾಡ್ಯಾರ. ಅದು ರಾಜ್ಯ ಸರ್ಕಾರ ನಮಗೆ ಮಾಡಿದ ಅನ್ಯಾಯ. ಈಗ ಅನ್ಯಾಯನ ಸರಿಪಡಿಸ್ಬೇಕು ತಾವು ಅಂಥೇಳಿ ನಾವು ಮಾನ್ಯ ಸಕ್ಕರೆ ಸಚಿವರಲ್ಲಿ ಹಾಗೂ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.